ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ರಾಜ್ಯದಲ್ಲಿ ಗರಿಗೆದರಿದ ರಾಜ್ಯಸಭಾ ಎಲೆಕ್ಷನ್ ಫೈಟ್. 3 ಪಕ್ಷ 4 ಸ್ಥಾನ, ಕಾಂಗ್ರೆಸ್ಗೆ 3, ಬಿಜೆಪಿ ಜೆಡಿಎಸ್ಗೆ 1. ಬಹಳಷ್ಟು ಕುತೂಹಲ ಅಂತೂ ಇದ್ದೇ ಇದೆ. 3 ಪಕ್ಷಗಳು 4 ಸ್ಥಾನ ಇದ್ದಾವೆ. ಕಾಂಗ್ರೆಸ್ಗೆ 3 ಆದರೆ ಬಿಜೆಪಿ ಜೆಡಿಎಸ್ 1. 4 ಸ್ಥಾನಗಳಿಗೆ ಸ್ಪರ್ಧಿಸುವ ಅಭ್ಯರ್ಥಿಗಳು ಯಾರು? 4 ಜನ. ರಾಜ್ಯಸಭೆಯಲ್ಲಿ ತ್ಯಾಗಕ್ಕೆ ಸಿದ್ಧವಾದ್ರ ಬಿಜೆಪಿ ನಾಯಕರು. ಕಾಂಗ್ರೆಸ್ನಿಂದ ಹೋಗೋ ಆ 3 ನಾಯಕರು ಯಾರು? ಗ್ಯಾರಂಟಿ ನ್ಯೂಸ್ನಲ್ಲಿದೆ ಪಕ್ಕಾ ಎಕ್ಸ್ಕ್ಲೂಸಿವ್ ಲಿಸ್ಟ್. ರಾಜ್ಯದಲ್ಲಿ ರಾಜ್ಯಸಭಾ ಎಲೆಕ್ಷನ್ ಫೈಟ್ ಗರಿಗೆದರಿದೆ. 3 ಪಕ್ಷಗಳು 4 ಸ್ಥಾನಗಳು, ಕಾಂಗ್ರೆಸ್ಗೆ 3, ಬಿಜೆಪಿ ಜೆಡಿಎಸ್ 1. ಇದರಲ್ಲಿ ಬಹಳ ಪ್ರಮುಖವಾಗಿ ಮತ್ತೆ ರಾಜ್ಯಸಭೆಗೆ ದೇವೇಗೌಡರನ್ನ ಕಳಿಸ್ತಾರಾ? ಬಿಜೆಪಿ ಜೆಡಿಎಸ್ ಮೈತ್ರಿಯವರು ಮತ್ತೆ ರಾಜ್ಯಸಭೆಗೆ ದೇವೇಗೌಡರನ್ನ ಕಳಿಸ್ಕೊಡ್ತಾರಾ ಅನ್ನೋ ಪ್ರಶ್ನೆ ಇದೆ. ಬಟ್ ಮೇ ಬಿ ದೇವೇಗೌಡರು ಹೋಗ್ಲಿಕ್ಕಿಲ್ಲ, ಗೊತ್ತಿಲ್ಲ, ಏನ್ ಬೇಕಾದರೂ ಆಗಬಹುದು. ಅವರನ್ನ ಬಿಟ್ರೆ ಇನ್ಯಾರು ಹೋಗ್ತಾರೆ ಹಾಗಾದ್ರೆ ಅನ್ನೋ ಪ್ರಶ್ನೆ ಇದೆ. ಜೊತೆಗೆ ಇನ್ನು ಕಾಂಗ್ರೆಸ್ನಲ್ಲಿ ಇಲ್ಲಿ ಸಿಕ್ಕಾಪಟ್ಟೆ ಫೈಟ್ ಇರೋದು. ಎಸ್ಪೆಷಲಿ ಕಾಂಗ್ರೆಸ್ನಲ್ಲಂತೂ ದೊಡ್ಡ ಮಟ್ಟದ ಒಂದು ಫೈಟ್ ಅಂತೂ ಇದ್ದೇ ಇದೆ. ಸೊ ಆ ನಿಟ್ಟಿನಲ್ಲಿ ಏನು ಮಾಡ್ತಾರೆ ಒಂದು ಲಿಸ್ಟೇ ಇದೆ. ಬಿ ಕೆ ಹರಿಪ್ರಸಾದ್ ಅವರು, ಡಿ ಕೆ ಸುರೇಶ್ ಅವರು, ಹೀಗೆ ಹೇಳ್ತಾ ಹೋದ್ರೆ ಸಾಕಷ್ಟು ಜನ ಘಟಾನುಘಟಿ ಅಭ್ಯರ್ಥಿಗಳಿದ್ದಾರೆ ಅಥವಾ ಆಕಾಂಕ್ಷಿಗಳಿದ್ದಾರೆ. ಸಾಕಷ್ಟು ಜನ ಕಾಂಗ್ರೆಸ್ನಲ್ಲಂತೂ ಆಕಾಂಕ್ಷಿಗಳಿದ್ದಾರೆ. 3 ಸ್ಥಾನಗಳಿದ್ದಾವೆ ಕಾಂಗ್ರೆಸ್ಗೆ. ಅದರಲ್ಲಿ ಒಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕಂಟಿನ್ಯೂ ಆಗ್ತಾರೆ ಯಥಾ ಪ್ರಕಾರ. ಇನ್ನು 2 ಸ್ಥಾನಗಳಲ್ಲಿ ಒಂದು ಬೇರೆ ರಾಜ್ಯದವರು ತೆಗೆದುಕೊಳ್ಳಬಹುದು. ಗ್ಯಾರಂಟಿ ನ್ಯೂಸ್ನಲ್ಲಿ ರಾಜ್ಯಸಭಾ ಅಭ್ಯರ್ಥಿಗಳ ಪಟ್ಟಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮರು ಆಯ್ಕೆ ಖಚಿತವಾಗಿದೆ. 2ನೇ ಸ್ಥಾನಕ್ಕೆ ಬಿ ಕೆ ಹರಿಪ್ರಸಾದ್, 3ನೇ ಸ್ಥಾನಕ್ಕೆ ಮನ್ಸೂರ್ ಅಲಿ ಖಾನ್. ಕಾಂಗ್ರೆಸ್ನಿಂದ ಈ 3 ಸ್ಪರ್ಧೆ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಈ ಬಾರಿ ಮನ್ಸೂರ್ ಹೆಸರು ಹೈಕಮಾಂಡ್ ಅಂಗಳದಲ್ಲಿ ಭಾರಿ ಚರ್ಚೆಗೆ ಬಂದಿದೆ. ಇನ್ನು ಈ ಬಾರಿ ಬಿಜೆಪಿ ಕಾರ್ಯಕರ್ತರಿಗಿಲ್ಲ ರಾಜ್ಯಸಭಾ ಟಿಕೆಟ್. ದೆಹಲಿಯಿಂದಲೇ ದೇವೇಗೌಡರ ಹೆಸರು ಕ್ಲಿಯರ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಮುಂದಿನ ಮೈತ್ರಿ ಗಟ್ಟಿಗೊಳಿಸುವ ದೃಷ್ಟಿಯಿಂದ ದೇವೇಗೌಡರಿಗೆ ಮಣೆ ಹಾಕಲಾಗಿದೆ. ವಿಧಾನಸಭಾ ಚುನಾವಣೆಯಲ್ಲಿ ರಾಜಕೀಯ ಲಾಭ ಪಡೆಯೋದಕ್ಕೆ ತಂತ್ರ. ಹೀಗಾಗಿ ದೇವೇಗೌಡರಿಗೆ ಮಣೆ ಹಾಕೋದಕ್ಕೆ ಬಿಜೆಪಿ ತೀರ್ಮಾನಿಸಿದೆ. ಗ್ಯಾರಂಟಿ ನ್ಯೂಸ್ನಲ್ಲಿ ರಾಜ್ಯಸಭಾ ಅಭ್ಯರ್ಥಿಗಳ ಪಟ್ಟಿಯನ್ನ ಗಮನಿಸ್ತಾ ಇದ್ದೀರಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಮರು ಆಯ್ಕೆ ಖಚಿತ ಆಗಿದೆ. ಸೊ ಇನ್ನೆರಡು ಸ್ಥಾನಗಳಿಗೆ ಬಿ ಕೆ ಹರಿಪ್ರಸಾದ್, ಮನ್ಸೂರ್ ಅಲಿ ಖಾನ್ ಅವರ ಹೆಸರು ಮುನ್ನೆಲೆಗೆ ಬಂದಿರೋದೀಗ. ಮನ್ಸೂರ್ ಅಲಿ ಖಾನ್ ಮತ್ತು ಬಿ ಕೆ ಹರಿಪ್ರಸಾದ್, ಮಲ್ಲಿಕಾರ್ಜುನ ಖರ್ಗೆ, ಅಲ್ಲಿಗೆ 3ಕ್ಕೆ 3 ಫಿಲ್ ಆದಂಗಾಯ್ತು. ಕೈ ಆಕಾಂಕ್ಷಿಗಳಿವರು, ಆಕಾಂಕ್ಷಿಗಳಲ್ಲ, ಆಲ್ಮೋಸ್ಟ್ ಸ್ಪರ್ಧೆ ಮಾಡ್ತಾರೆ. ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವರ ಆಯ್ಕೆ ಅಂತೂ ಖಚಿತ ಆಗಿದೆ ಈಗ. ಸೊ ಆ ನಿಟ್ಟಿನಲ್ಲಿ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಮುಂಚೂಣಿಯಲ್ಲಿರುವಂಥ ಒಬ್ಬ ನಾಯಕ. ಜೊತೆಗೆ ಮನ್ಸೂರ್ ಅಲಿ ಖಾನ್ ಅವರ ಹೆಸರು ಕೂಡ ದೆಹಲಿ ಅಂಗಳದಲ್ಲಿ ಸಿಕ್ಕಾಪಟ್ಟೆ ಚರ್ಚೆಗೆ ಬಂದಿದೆ. ಸೊ ಆ ನಿಟ್ಟಿನಲ್ಲಿ ಇವರೇ 3 ಫೈನಲ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಬಿಜೆಪಿ ಜೆಡಿಎಸ್ ಒಬ್ಬರೇ ಒಬ್ಬರು ಹೋಗಬೇಕಾಗುತ್ತೆ. ಸೊ ಅಲ್ಲಿ ದೆಹಲಿ ಮಟ್ಟದಲ್ಲೇ ಒಂದು ಹೆಸರು ಕ್ಲಿಯರ್ ಆಗಿದೆ ಈಗ, ದೇವೇಗೌಡರು ಅಂತ ಹೇಳಿ. ಮೇ ಬಿ ಎಲ್ಲರೂ ಅಂದ್ಕೊಂಡಿದ್ರು ದೇವೇಗೌಡರಿಗೆ ಏಜ್ ಆಗಿದೆ ಈಗ ಸದ್ಯಕ್ಕೆ, ಇನ್ನು ಮುಂದೆ ಅವರು ಹೋಗಲ್ಲ ರಾಜ್ಯಸಭೆಗೆ ಅಂತ ಅನ್ಕೊಂಡಿದ್ರು. ಬಟ್ ಅದು ಇಲ್ಲ, ದೇವೇಗೌಡರೇ ಹೋಗಬೇಕು ಮುಂದಿನ ಚುನಾವಣಾ ದೃಷ್ಟಿಯಿಂದ, ಎರಡೂ ಪಕ್ಷಗಳ ಒಗ್ಗಟ್ಟಿನ ದೃಷ್ಟಿಯಿಂದ ಅಂತ ಹೇಳಲಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಸಂಪರ್ಕದಲ್ಲಿದ್ದಾರೆ. ಮಾರುತಿ ಪಾವಗಡ, ನಿಜಕ್ಕೂ ಕೂಡ ಆಶ್ಚರ್ಯ, ಯಾಕೆಂತ ಅಂದರೆ ಬಹಳಷ್ಟು ದಿನಗಳಿಂದಲೂ ಕೂಡ ಚರ್ಚೆಯಲ್ಲಿರೋದು ಮೇ ಬಿ ದೇವೇಗೌಡರು ಈ ಬಾರಿ ಹೋಗ್ಲಿಕ್ಕಿಲ್ಲ, ಸ್ಪರ್ಧೆ ಮಾಡಲಿಕ್ಕಿಲ್ಲ ಅಂತ ಹೇಳಿ. ಬಟ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಮತ್ತೆ ಕಾಂಗ್ರೆಸ್ನಿಂದ ಮನ್ಸೂರ್ ಅಲಿ ಖಾನ್ ಅವರ ಹೆಸರು ಮತ್ತು ಬಿ ಕೆ ಹರಿಪ್ರಸಾದ್ ಅವರ ಹೆಸರು ಕೇಳಿ ಬರ್ತಾ ಇದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ
ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಮ್ಮೆ ಸಂಪರ್ಕಿಸುವಂಥ ಪ್ರಯತ್ನವನ್ನು ಮಾಡ್ತೀವಿ. ಗಮನಿಸ್ತಾ ಇದ್ದೀವಿ ಇಲ್ಲಿ ಗ್ಯಾರಂಟಿ ನ್ಯೂಸ್ನಲ್ಲಿ ರಾಜ್ಯಸಭಾ ಅಭ್ಯರ್ಥಿಗಳ ಪಟ್ಟಿಯನ್ನು ನಿಮಗೆ ತೋರಿಸ್ತಾ ಇದ್ದೀವಿ ನಾವು. ಈ ಮೂವರೇ ಫಿಕ್ಸ್ ನೋಡಿ. ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು AICC ಅಧ್ಯಕ್ಷರು, ಅವರನ್ನು ಕೈ ಬಿಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಅವರು ರಾಜ್ಯಸಭಾ ಸದಸ್ಯರಾಗ್ತಾರೆ, ಜೊತೆಗೆ ಅಲ್ಲಿ ವಿಪಕ್ಷ ನಾಯಕರಾಗಿಯೂ ಕೂಡ ಇಷ್ಟು ದಿನ ಕಾರ್ಯವನ್ನು ನಿರ್ವಹಿಸ್ತಾ ಇರೋದವರು. ಸೊ ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಯಥಾವತ್ತಾಗಿ ಮುಂದುವರಿತಾರೆ. ಇನ್ನುಳಿದಂಥ 2 ಸ್ಥಾನಗಳಿಗೆ ಭಾಳ ದೊಡ್ಡ ಫೈಟ್ ಇತ್ತು ಮತ್ತು ಆಕಾಂಕ್ಷಿಗಳ ದಂಡು ಕೂಡ ಜಾಸ್ತಿ ಇತ್ತು. ಸೊ ಹಾಗಾಗಿ BK ಹರಿಪ್ರಸಾದ್ ಅಂದರೆ ಅವರು ಮುಂಚೂಣಿ ನಾಯಕ ಕಾಂಗ್ರೆಸ್ನಲ್ಲಿ, ಮತ್ತು ಕಾಲೇಜು ದಿನಗಳಿಂದಲೂ ಕೂಡ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಂಥವರು, ನಿರಂತರವಾಗಿ ಕಾಂಗ್ರೆಸ್ಗಾಗಿ ಶ್ರಮಿಸಿದಂಥವರು. ಸೊ ಹಾಗಾಗಿ BK ಹರಿಪ್ರಸಾದ್ ಅವರ ಹೆಸರು ಇದ್ದೇ ಇತ್ತು. ಸೊ ಅವ್ರದ್ದು ಕೂಡ ಫೈನಲ್ ಆಗಿದೆ ಅನ್ನೋ ಮಾಹಿತಿ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ಸಂಪರ್ಕದಲ್ಲಿದ್ದಾರೆ. ಮಾರುತಿ ಪಾವಗಡ, ನಿಜಕ್ಕೂ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇದು. ದೇವೇಗೌಡರದು ಅಚ್ಚರಿ ಅಂತ ಅನಿಸ್ತಾ ಇದೆ. ಯಾಕೆಂತಂದರೆ ಚರ್ಚೆ ಆಗ್ತಾ ಇತ್ತು ರಾಜಕೀಯ ವಲಯದಲ್ಲಿ, ಏಜ್ ಆಗಿದೆ ದೇವೇಗೌಡರು ಇನ್ನು ಮುಂದೆ ಹೋಗಲ್ಲ ಅಂತ ಹೇಳಿ. ಸೊ ಇದೊಂದು, ಜೊತೆಗೆ BK ಹರಿಪ್ರಸಾದ್ ಮತ್ತು ಮನ್ಸೂರ್ ಅಲಿ ಖಾನ್ ಅವರ ಹೆಸರು ಮುನ್ನೆಲೆಗೆ ಬಂದಿದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ರಾಮ್, ಖಂಡಿತ ಈಗ ರಾಜ್ಯದಲ್ಲಿ JDS ಸಂಖ್ಯಾಬಲ ನೋಡಿದ್ರೆ, ವಿಧಾನಸಭೆಯಲ್ಲಿರುವಂತಹ ಸಂಖ್ಯಾಬಲ ನೋಡಿದ್ರೆ ಖಂಡಿತವಾಗಿಯೂ JDSಗೆ ಅಭ್ಯರ್ಥಿ ಹಾಕುವಂತಹ ಒಂದು ಶಕ್ತಿ ಇಲ್ಲ. ಆದ್ರೆ JDS ಹಾಗೂ ಬಿಜೆಪಿಯ ಮೈತ್ರಿ ರಾಷ್ಟ್ರೀಯ ಮಟ್ಟದಲ್ಲಿ ಆಗಿರೋದ್ರಿಂದ ದೇವೇಗೌಡರನ್ನ ರಾಜ್ಯಸಭೆಗೆ ಕಳಿಸ್ಬೇಕು ಅನ್ನುವಂತಹ ಒಂದು ರೀತಿಯ ಚರ್ಚೆ ರಾಜ್ಯ ಬಿಜೆಪಿಯಲ್ಲೂ ಆಗ್ತಾ ಇದೆ. ಅದೇ ರೀತಿ ರಾಷ್ಟ್ರೀಯ ಮಟ್ಟದ ಬಿಜೆಪಿ ನಾಯಕರು ಕೂಡ ಸದಾಭಿಪ್ರಾಯದಲ್ಲಿ ಇದ್ದಾರೆ. ಮಾಜಿ ಪ್ರಧಾನಿ ದೇವೇಗೌಡರು ಹಾಗೂ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಬ್ಬರು ಕೂಡ ದೇವೇಗೌಡರನ್ನ ಮತ್ತೊಮ್ಮೆ ರಾಜ್ಯಸಭೆಗೆ ಕರೆಸ್ಕೊಳ್ಬೇಕು ಅನ್ನುವಂತ ಒಂದು ವಿಚಾರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರ ಜೊತೆ ಮಾತುಕತೆ ಮಾಡಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಜೂನ್ ತಿಂಗಳ 19ನೇ ತಾರೀಕು ನಡೆಯುವಂತಹ ರಾಜ್ಯಸಭಾ ಚುನಾವಣೆಗೆ ರಾಜ್ಯ ಬಿಜೆಪಿಯಲ್ಲೇನು ಚಟುವಟಿಕೆಗಳು ಗರಿಗೆದರಿಲ್ಲ. ಯಾಕಂತ ಹೇಳಿದ್ರೆ ರಾಜ್ಯ ಬಿಜೆಪಿಯ ಬಹುತೇಕ ಎಲ್ಲಾ ನಾಯಕರು ಕೂಡ ರಾಷ್ಟ್ರೀಯ ಮಟ್ಟದ ನಾಯಕರು ನಿರ್ಧಾರವೇ ಅಂತಿಮ ಅನ್ನುವಂಥದ್ದನ್ನೇ ಹೇಳ್ತಾ ಇದ್ದಾರೆ. ರಾಷ್ಟ್ರೀಯ ಮಟ್ಟದ ನಾಯಕರು ಮೋದಿ, ಅಮಿತ್ ಶಾ ಹಾಗೂ JP ನಡ್ಡಾ, ನಿತಿನ್ ನಬೀನ್ ಸೇರಿದಂತೆ ಎಲ್ಲರೂ ಕೂಡ ದೇವೇಗೌಡರ ಹೆಸರಿಗೆ ಅಂತಿಮವಾದಂತಹ ಒಂದು ಮುದ್ರೆಯನ್ನ ಒತ್ತಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿರುವಂತದ್ದು. ಹೀಗಾಗಿ ದೇವೇಗೌಡರು ಇದು ಅಂತಿಮ ಚುನಾವಣೆ, ಜೊತೆಗೆ ದೇವೇಗೌಡರಿಗೆ ಈ ಚುನಾವಣೆಯಲ್ಲಿ ಅವಕಾಶ ಕೊಡೋದರ ಮುಖೇನ ಮುಂದಿನ ದಿನಗಳಲ್ಲಿ ಬರ್ತಾ ಇರುವಂತಹ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗಿರ್ಬೋದು, 2028ರ ವಿಧಾನಸಭಾ ಚುನಾವಣೆಗೆ ಅದರ ಲಾಭವನ್ನ ಪಡಿಬೇಕು ಅನ್ನುವಂತ ಒಂದು ಲೆಕ್ಕಾಚಾರ ಬಿಜೆಪಿಯಲ್ಲಿ ಸಹಜವಾಗಿ ಇರುವಂತದ್ದು ನಿಜ. ಹೀಗಾಗಿ ದೇವೇಗೌಡರ ಹೆಸರಿಗೆ ಅಂತಿಮ ಮಾಡೋದಕ್ಕೆ ಬಿಜೆಪಿ ವರಿಷ್ಠರು ಒಪ್ಪಿದ್ದಾರೆ ಅನ್ನುವಂತ ಒಂದು ಮಾಹಿತಿ ಸಿಕ್ಕಿದೆ. ಇನ್ನು ಮತ್ತೊಂದು ಕಡೆ ರಾಜ್ಯದಲ್ಲಿ 4 ಸ್ಥಾನಗಳು ನಡೆಯುವಂತಹ ರಾಜ್ಯಸಭಾ ಚುನಾವಣೆಯಲ್ಲಿ 3 ಸ್ಥಾನಗಳನ್ನ ಸಲೀಸಾಗಿ ಕಾಂಗ್ರೆಸ್ ಅವರು ಗೆಲ್ತಾರೆ. ಯಾಕಂತ ಹೇಳಿದ್ರೆ ಇರುವಂತಹ 139 ಸ್ಥಾನಗಳು ಇರೋದ್ರಿಂದ ಸಹಜವಾಗಿ 125 ಸ್ಥಾನ ಇದ್ರೂ ಕೂಡ 3 ಸ್ಥಾನಗಳನ್ನ ಗೆಲ್ಲೋದಕ್ಕೆ ಸಮಸ್ಯೆ ಆಗೋದಿಲ್ಲ. ಹೀಗಾಗಿ ಕಾಂಗ್ರೆಸ್ನ ಆ 3 ಅಭ್ಯರ್ಥಿಗಳ ಮಾಹಿತಿ ಕೂಡ ಗ್ಯಾರಂಟಿ ನ್ಯೂಸ್ ಸಿಕ್ಕಿರುವಂತದ್ದು. ಮೊದಲನೇದಾಗಿ AICC ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರ ಪುನರಾಯ್ಕೆ ಖಚಿತ ಆಗಿದೆ. ಅದೇ ರೀತಿ ರಾಜ್ಯದಲ್ಲಿ ಪರಿಷತ್ ಸದಸ್ಯರಾಗಿರುವಂತಹ BK ಹರಿಪ್ರಸಾದ್ ಅವರು ಮತ್ತೊಮ್ಮೆ ದೆಹಲಿಯ ರಾಜಕಾರಣಕ್ಕೆ ಇಂಟ್ರೆಸ್ಟ್ ಆಗಿದ್ದಾರೆ, ಆಸಕ್ತಿ ವಹಿಸಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿ ಸೇರಿದಂತೆ ಅವರ ಟೀಮು ಕೂಡ BK ಹರಿಪ್ರಸಾದ್ ಅವರನ್ನ ದೆಹಲಿಗೆ ಕರೆಸ್ಕೊಳ್ಬೇಕು ಅನ್ನುವಂತ ಒಂದು ಲೆಕ್ಕಾಚಾರ. ಮತ್ತೊಂದು ಕಡೆ DK ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರಿಗೂ ಕೂಡ BK ಹರಿಪ್ರಸಾದ್ ಅವರು ರಾಜ್ಯಕ್ಕಿಂತಲೂ ರಾಷ್ಟ್ರೀಯ ಮಟ್ಟದಲ್ಲೇ ಇದ್ರೆ ಒಳಿತು ಅನ್ನುವಂತ ಒಂದು ಲೆಕ್ಕಾಚಾರ. ಹೀಗಾಗಿ BK ಹರಿಪ್ರಸಾದ್ ಅವರ ಹೆಸರು ಕೂಡ ಅಂತಿಮ ಮಾಡೋದ್ರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ. ಮಗದೊಂದು ಹೆಸರು ಏನು ಅಂತ ಹೇಳಿದ್ರೆ, ಬಹುತೇಕ ಈ ಬಾರಿ ಮುಸ್ಲಿಂ ಸಮುದಾಯಕ್ಕೆ ಒಂದು ಅವಕಾಶವನ್ನ ಕೊಡ್ಲೇಬೇಕು. ಅದರಲ್ಲೂ ರೆಹಮಾನ್ ಖಾನ್ ಅವರ ಅನುಪಸ್ಥಿತಿಯನ್ನ ಅವರ ಮಗ ಆಗಿರುವಂತಹ ಮನ್ಸೂರ್ ಅಲಿ ಖಾನ್, ಅಂದ್ರೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಲೋಕಸಭಾ ಬೆಂಗಳೂರು ಕೇಂದ್ರದಿಂದ ಸ್ಪರ್ಧೆ ಮಾಡಿದಂತಹ ಮನ್ಸೂರ್ ಅಲಿ ಖಾನ್ ಮೊನ್ನೆ ಅಷ್ಟೇ ಕೇರಳ ಚುನಾವಣಾ ಉಸ್ತುವಾರಿ ಕೆಲಸ ಮಾಡಿದ್ದಾರೆ. ಅದಕ್ಕೂ ಮೊದಲು ತೆಲಂಗಾಣ ಮತ್ತೆ ಆಂಧ್ರ ಪ್ರದೇಶ ಚುನಾವಣಾ ಜವಾಬ್ದಾರಿಯನ್ನು ಕೂಡ ಹೊತ್ತಿದ್ರು. ಪಕ್ಷಕ್ಕೆ ನಿಷ್ಠಾವಂತರು, ಜೊತೆಗೆ ರಾಹುಲ್ ಗಾಂಧಿ ಅವರ ಕಟ್ಟಾಳು, ರಾಹುಲ್ ಗಾಂಧಿ ಅವರ ಟೀಮ್ ಅಲ್ಲಿ ಇರುವಂತವರು. ಬಹುತೇಕ ಮನ್ಸೂರ್ ಅಲಿ ಖಾನ್ ಅವರ ಹೆಸರು ಕೂಡ ಅಂತಿಮ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅನ್ನುವಂತ ಒಂದು ಮಾಹಿತಿ ದೆಹಲಿಯ ಹೈಕಮಾಂಡ್ ಅಂಗಳದಿಂದ ಸಿಗ್ತಿದೆ. ಹೀಗಾಗಿ ರಾಜ್ಯದಲ್ಲಿ ಸಿಗ್ತಾ ಇರುವಂತಹ 4 ಸ್ಥಾನಗಳ ಪೈಕಿ ಕಾಂಗ್ರೆಸ್ 3 ಸ್ಥಾನಗಳನ್ನ ಗೆಲ್ಲಬಹುದು. ಬಿಜೆಪಿ ಮತ್ತೆ JDS ಮೈತ್ರಿಯಾಗಿ 1 ಸ್ಥಾನವನ್ನ ಗೆಲ್ಲೋದ್ರಿಂದ ಈ 4 ಜನರು ಬಹುತೇಕ ರಾಜ್ಯಸಭೆಯಲ್ಲಿ ರಾಜ್ಯವನ್ನ ಪ್ರತಿನಿಧಿಸ್ತಾರೆ ಅನ್ನುವಂತ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.